ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು, ಮನೇಲಿ ಏನಾದರೂ ಸಮಸ್ಯೆನಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ದಕ್ಕಿದ್ದಾಗೆ ಅಮ್ಮನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆಯಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ? ಇಲ್ಲ ಅಪ್ಪ, ಮನೇಲಿ ಆ ಥರ ಸಮಸ್ಯೆ ಅಂತ ಏನೂ ಇಲ್ಲ. ಆದರೆ ಅಜ್ಜಿನ ನನಗೆ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅವರು ನೋಡಿದಾಗಲೆಲ್ಲ ಅವ್ರು ನನಗೆ ಬೈತಾ ಇದ್ದಿತ್ತು, ರೇಗಿಸ್ತಾ ಇದ್ದಿತ್ತು, ಬುದ್ಧಿ ಹೇಳ್ತಾ ಇದ್ದಿತ್ತು, ಅವ್ರ ಜೊತೆ ಮಾತಾಡ್ತಿದ್ದೆಲ್ಲ ನೆನಪಾಗುತ್ತೆ. ಹಾಗೆ ನೆನಪಾದಾಗಲೆಲ್ಲ ನಂಗೆ ತುಂಬ ಬೇಜಾರಾಗುತ್ತೆ. ಇವತ್ತು ಸರಿ ಹೋಗ್ತಾರಾ, ನಾಳೆ ಸರಿ ಹೋಗ್ತಾರಾ ಅಂತ ಕಾಯೋದೇ ಆಗೋಗಿದೆ. ಅದಕ್ಕೆ ಡಾಕ್ಟ್ರು ಏನಂದ್ರು ಅಂದರೆ, ಅವರು ಯಾವ ಜಾಗನ ತುಂಬ ಇಷ್ಟಪಡ್ತಾರೆ ಅವ್ರು ಅಲ್ಲಿದ್ರೇ ವಾಸಿ. ಆಗ ಅವ್ರು ಇಷ್ಟಪಡೋ ಜನರು ಮುಂದೆ ಓಡಾಡ್ತಿದ್ರೆ ಬೇಗ ವಾಸಿ ಆಗ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಂಗೆ ಹಾಗೆ ಹೇಳಿದೆ. ನೀನು ಹೇಳೋದು ಸರಿ ಇದೆ ಮಗಳೇ. ಇದನ್ನೆಲ್ಲ ಅಳಿಯಂದ್ರೆ ನಾನು ಮೊದಲೇ ಹೇಳಿದ್ದೆ. ಆದರೆ ಆ ಪರಿಸ್ಥಿತಿನಲ್ಲಿ ಅವ್ರು ನಮ್ಮ ದುಃಖ ಎಲ್ಲ ನೋಡಿ, ಇಲ್ಲ ಅಮ್ಮ ಇಲ್ಲೇ ಇದ್ದು ವಾಸಿ ಮಾಡ್ಕೊಂಡು ಹೋಗಲಿ ಅಂದರು. ಸರಿ ಬಿಡ, ಈಗ ನಾನು ಅಳಿಯಂದ್ರಿಗೆ ಹೇಳಿ ಅಮ್ಮನ ಕರ್ಕೊಂಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ. ಇವಾಗ್ಲೂ ನೀನು ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಹಾಗೆ ಹೇಳ್ತಾರಪ್ಪ. ಆದರೆ ನೀನು ಬಿಡಬೇಡ, ಅವ್ರನ್ನ ಒಪ್ಸು, ತಿಳಿಸ್ಬಿಟ್ಟು ಹೇಳು. ಏನಾದರೂ ಆಗಲಿ ಅಜ್ಜಿನ ಮಾತ್ರ ಇಲ್ಲಿಂದ ಕರ್ಕೊಂಡು ಹೋಗು. ಸರಿ ಮಗಳೇ. ಪಾಪ ಅಳಿಯಂದ್ರ ಪರಿಸ್ಥಿತಿನೂ ಅರ್ಥ ಆಗುತ್ತೆ. ಅವ್ರಿಗೆ ನಿನ್ನ ಕಡೆನೂ ಗಮನ ಕೊಡೋಕ್ಕಾಗ್ತಿಲ್ಲ, ಇಲ್ಲಿ ಅಮ್ಮನ್ನೂ ನೋಡ್ಕೊಳಕ್ಕಾಗ್ತಿಲ್ಲ. ಸರಿಮ್ಮ, ನಾನೇನಾದರೂ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಅಜ್ಜಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಇಲ್ಲಿಗೆ ಹೇಗೆ ಬಂದಿದ್ದೆ ಹಾಗೆ ನಿನ್ನ ಕಳಿಸ್ಕೊಡ್ಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನಿನ್ನ ಈ ಪರಿಸ್ಥಿತಿಗೆ ಯಾರು ಬರೋ ಹಾಗೆ ಮಾಡಿದ್ದಾರೆ? ಅವ್ರು ಇದೇ ಮನೆಯಲ್ಲಿರುವಾಗ ನೀನು ಇಲ್ಲಿರೋದು ಕ್ಷೇಮ ಅಲ್ಲ ಅಂತ ಅನಿಸ್ತಿದೆ. ಅದಕ್ಕೆ ನಿನ್ನ ಹೀಗೆ ಕಳಿಸ್ಕೊಡ್ತಾ ಇದ್ದೀನಿ. ಅಪ್ಪ ಅಮ್ಮಂಗೆ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದರೆ ತುಂಬಾ ನೋವು ಅನುಭವಿಸ್ತಾರೆ. ಅವ್ರಿಗೆ ಕಷ್ಟ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಜ್ಜಿ. ಅದಕ್ಕೆ ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ಅದಕ್ಕೆ ನೀನು ಬೇಗ ಹುಷಾರಾಗಬೇಕು. ನನ್ನ ದೇವ್ರ ಹತ್ರ ಇದೊಂದೇ ಕೇಳ್ಕೊಳ್ಳೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.